ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ಒಂದು 2-3 ದಿವಸ ನಾವು ಬ್ಲಾಗ್ ಮಾಡಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಕೇರಳದ್ದು ಗೊತ್ತಿದ್ದಲ್ವ, ಕೇರಳ ಹಬ್ಬ ಓಣಂ ಹಬ್ಬ. ಸೊ ಹಾಗಾಗಿ ಓಣಮಿಗೆ ನಾವು ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನು ಬ್ಲಾಗ್ ಮಾಡಿಲ್ಲ ಒಂದು 3 ದಿವಸ. ಸೊ ಒಂದು ದಿವಸ ನಾನು ಶಾಪಿಂಗ್, ಅಲ್ಲಿಂದ ನನ್ನ ಮಗನಿಗೆ ಶಾಪಿಂಗ್, ಒಂದು ದಿವಸ ಮೆಹಂದಿ ಹಾಕೋದು. ಯಾಕಂದರೆ ನನ್ನ ಮಗನ ನಿದ್ರೆ ಮಾಡಿದ್ಮೇಲೆ ನನಗೆ ಮೆಹಂದಿ ಹಾಕ್ಲಿಕ್ಕೆ ಆಗೋದು. ಸೊ ಹಾಗಾಗಿ ಅದು ಒಂದು ದಿವಸ, ಮನೆ ಕ್ಲೀನಿಂಗ್. ಹಾಗೆ ಇವತ್ತು ನನ್ನ ಹಸ್ಬೆಂಡ್ಗೆ ಶಾಪಿಂಗ್, ಹಾಗೆಯೇ ಸ್ವಲ್ಪ ಓಣಮಿಗಿರೋ ಹೂವೆಲ್ಲ ತೊಗೊಂಡು ಬಂದಿದ್ವಿ. ಸೊ ನಾಳೆಗೆ ನಾವು ಹೂವು ಹಾಕಬೇಕಾದ್ರೆ ನಾವು ಹೇಗೆ ರೆಡಿ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಹಾಗೆಯೇ ನೋಡಿ ಯಾವ್ಯಾವ ಹೂಗಳು ತೊಗೊಂಬಂದಿದ್ದೀನಿ ಅನ್ನೋದನ್ನ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಆಮೇಲೆ ನಿಮಗೆ ಬಂದು ತೋರಿಸ್ತೀನಿ. ಸೊ ನೀವು ವೆಯ್ಟ್ ಮಾಡ್ತಾಯಿರಿ, ಓಕೆ? ಹಾಯ್, ಹಾಗೆಯೇ ಇವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಸೊ ನಾನು ಇವಾಗ ನಿಮಗೆ ತೋರಿಸ್ತೇನೆ, ಆಯಿತಾ? ನೋಡಿ ಏನು ಗೊತ್ತಾ, ನೋಡಿದ್ರಲ್ವ ಇಲ್ಲಿ ಎಷ್ಟು ಹೂವು ಇದೆ ಅಂತ ಹೇಳ್ಬಿಟ್ಟು. ಸೊ ಏನು ಗೊತ್ತಾ, ಸೊ ಇವಾಗಲೇ ನಾವೆಲ್ಲ ರೆಡಿ ಮಾಡಬೇಕಿತ್ತು. ಬಟ್ ಇವಾಗ ನಾವು ಅಂದರೆ ಸ್ವಲ್ಪ ಹೊರಗಡೆ ಹೋಗಿ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಒಂದು ಬೆಳಿಗ್ಗೆ ಒಂದು 3 ಗಂಟೆಗೆಲ್ಲ ಎದ್ದು ರೆಡಿ ಮಾಡೋಣ ಅಂತೇಳಿ. ಸೊ ಈ ಥರ ಹೂ ಇದೆ ಅಲ್ವಾ, ಸೊ ಅದನ್ನು ಇವಾಗ ಆಗಲ್ಲ. ಸೊ ಬೆಳಿಗ್ಗೆ ನಾವು ಬಿಡಿಸ್ತೀವಿ 3 ಗಂಟೆಗೆಲ್ಲ ಎದ್ದು. ನೋಡಿ ನಮ್ಮ ಹಸ್ಬೆಂಡ್ ಈಗ ಸ್ನಾನಕ್ಕಂತ ಹೋದೆ ಅಲ್ವಾ. ಸೊ ಆವಾಗ ನೋಡಿ ತೋರಿಸ್ತೀನಿ. ನೋಡಿ ಹೂವನ್ನೆಲ್ಲ ಈಗ ಬಿಡಿಸಿ ಇಟ್ಟಿದ್ದಾರೆ. ನೋಡಿದ್ರೆ ನೋಡಿ ತೋರಿಸ್ತೀನಿ ನಿಮಗೆ. ನೋಡಿದ್ರೆ ಈ ಥರ ಹೂವನ್ನೆಲ್ಲ ಬಿಡಿಸಿ ಇಟ್ಟಿದ್ದಾರೆ, ಆಯಿತಾ? ಸೊ ಇವಾಗಲೇ ಎಲ್ಲ ರೆಡಿ ಮಾಡಬೇಕು ಅಂತ ಇದ್ವಿ. ಬಟ್ ನೋಡಿ ಇವಾಗಲೇ ಎಲ್ಲಿ ಟೈಮ್ ನೋಡಿದ್ರೆ ಟೈಮ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು 11:15 ಆಯಿತು. ಸೊ ಹಾಗೆಯೇ ಮತ್ತು ಬೆಳಿಗ್ಗೆ ಬೇರೆ 3 ಗಂಟೆ. ನೋಡಿದ್ರೆ ಇಲ್ಲಿ ಎಲ್ಲ ಫುಲ್ಲು ಹೂವು ಇದೆ. ಸೊ ತುಂಬ ಹೂವು ಇದೆ, ಆಯಿತಾ? ಸೊ ಈ ಹೂವನ್ನೆಲ್ಲ ಬಿಡಿಸಿ ನಾಳೆ ಬೆಳಿಗ್ಗೆ 3 ಗಂಟೆಗೆ ಬೇಗ ಎತ್ಬಿಟ್ಟು ಎಲ್ಲ ರೆಡಿ ಮಾಡಬೇಕು. ಹಾಗೆಯೇ ಇಲ್ಲಿ ಮಾತ್ರ ಅಲ್ಲ, ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆ ಹೋದ್ಮೇಲೆ ಅಲ್ಲಿನೂ ಅಷ್ಟೇ ಹೂವೆಲ್ಲ ಬಿಡಿಸ್ಬಿಟ್ಟು ಅಲ್ಲಿಂದ ಹೂವೆಲ್ಲ ಹಾಕ್ಲಿಕ್ಕಿದೆ. ಸೊ ಅದು ನಾನು ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ಏನಂತ ಹೇಳಿದ್ರೆ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೆ. ಸೊ ಹೋಗಿ ಮಾಡ್ಕೊಡ್ತೀನಿ, ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ, ಆಯಿತಾ? ಓಕೆ, ನಾನು ಆವಾಗ ನಿಮಗೆ ಸಿಗ್ತೀನಿ. ಚಾ ಬೈ ಬಾಯ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವು ಒಂದು 6 ಗಂಟೆಗೆ ಎದ್ವಿ ಗೈಸ್. 3 ಗಂಟೆ 4 ಗಂಟೆಗೆ ಎದ್ದೇಳಬೇಕಿತ್ತು. ಬಟ್ ನೆನ್ನೆ ನಾವು ಹೊರಗಡೆ ಹೋಗಿತ್ತು, ಫುಲ್ ಟೈರ್ಡ್ ಆಗಿತ್ತು ಅಂತ ನಾನು ಮೊದಲೇ ಹೇಳಿದ್ದಲ್ವ. ಸೊ ಹಾಗಾಗಿ ನಾವು ನಿದ್ರೆ ಮಾಡಿಬಿಟ್ಟು ನೋಡಬೇಕಾದ್ರೆ 6 ಗಂಟೆ ಆಯಿತು. ನಮ್ಮ ಹಸ್ಬೆಂಡ್ ಯಾವತ್ತು 5 ಗಂಟೆಗೆ ಎದ್ದೇಳವರು, ಇವತ್ತು ನೋಡಿದ್ರೆ ಅವರು 6 ಗಂಟೆಗೆ ಎದ್ಬಿಟ್ರು. ಓಕೆ, ಅಲ್ಲಿಂದ ಇವಾಗ ನೋಡಿ ಹಾಗೆಯೇ ಅರ್ಧ ಕೆಲಸ ಆಗಿದೆ, ಆಯಿತಾ? ಸೊ ನನಗೆ ಆ ಟೈಮಲ್ಲಿ ನಮಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋದು ಸ್ಟಾರ್ಟ್ ಮಾಡಿ ನಾವು ಕೆಲಸದ ಕಡೆ ಗಮನ ಕೊಟ್ಟಿದ್ವಿ. ಲಾಸ್ಟಿಗೆ ನಮಗೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ, ಏನಂತೇಳಿ. ಸೊ ನೋಡಿ ಫ್ಲವರ್ನೆಲ್ಲ ಬಿಡಿಸಿ ಆಯಿತು, ಆಯಿತಾ? ಇನ್ನು ಸ್ವಲ್ಪ ಇದೆ. ಹಾಗೆಯೇ ಆರೆಂಜ್ ಕಲರ್ದು ನೋಡಿದ್ರೆ ಇದಿಷ್ಟು ಆದರೆ ಫುಲ್ ಹೂವೆಲ್ಲ ಬಿಡಿಸಿ ಆಯಿತು. ಹಾಗೆಯೇ ನೋಡಿ ತೋರಿಸ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ಅಂತ. ನೋಡಿ ಫುಲ್ ಹಿಂಗೆ ಎಲ್ಲ ಮತ್ತು ನೋಡಿದ್ರೆ ಸೊ ನಮ್ಮ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ, ಫ್ಲವರ್ ಬಿಡ್ತಿದ್ದಾರೆ. ನೋಡಿದ್ರೆ ಚಾಪೀಸಲ್ಲಿ ರೌಂಡ್ ಹಿಂಗೆ ಫಸ್ಟ್ ಹಿಂಗೆ ರೌಂಡಾಗಿ ಹಿಂಗೆ ಎಲ್ಬಿಟ್ಟು ಅಲ್ಲಿಂದ ಒಂದು ಫ್ಲವರ್ ಬಿಡಿಸಿದ್ದಾರೆ, ಆಯಿತಾ? ಸೊ ಇವಾಗ ಅಲ್ಲಿ ನಾವು ಇವಾಗ ನೋಡಿ ಫ್ಲವರ್ ಹಾಕಿ ಬಿಡಿಸಿದ್ದೀವಲ್ಲ, ಅದರ ಮೇಲ್ಗಡೆ ನಾವು ತಂದಿರೋ ಹೂಗಳನ್ನೆಲ್ಲ ಹಾಕಬೇಕು. ಸೊ ಆವಾಗ ನಾನು ನಿಮಗೆ ಫೈನಲ್ ಲುಕ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಇದೇನಪ್ಪ ಮನೆ ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಬೇಡಿ. ಸೊ ಹಬ್ಬ ಅಲ್ವಾ, ನೋಡಿ ಹೂಗಳನ್ನೆಲ್ಲ ಬಿಡಿಸಿ ಎಲ್ಲ ಇಟ್ಟಿದ್ದೀವಿ. ಅದು ಬೇರೆ ನಮಗೆ ಅರ್ಜೆಂಟ್. ಯಾಕಂತ ಹೇಳಿದ್ರೆ ನಮ್ಮ ಮಗ ಎಲ್ಲಾದರೂ ಎದ್ದು ಬಿಟ್ಟರೆ ಉಂಟಲ್ಲ, ನಮ್ಮ ಕೆಲಸ ನಡೆಯಲ್ಲ, ಆಯಿತಾ? ಮತ್ತು ನಮ್ಮ ಹಸ್ಬೆಂಡ್ ಒಬ್ಬರೇ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಮ್ಮ ಮಗ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಹೂವೆಲ್ಲ ಹಾಕಿದ್ಮೇಲೆ, ಈಗ ಹೂವು ಹಾಕ್ಬೇಕಾದ್ರೆ ಎಲ್ಲನೂ ಒಂದೊಂದು 2 ಹಿಂಗೆ ಹೂಗಳೆಲ್ಲ ಬಿದ್ದಿರುತ್ತಲ್ಲ. ಸೊ ಅದೆಲ್ಲ ಮತ್ತೆ ಕ್ಲೀನ್ ಮಾಡ್ತೀವಿ. ಫೈನಲ್ ಲುಕ್ ಹೇಗಿರುತ್ತೆ ಅಂತ ತೋರಿಸಿನೋಕೆ ಚಚಾ. ಸೊ ನೋಡಿ ನಾವು ಈ ಥರ ಮಾಡಿದ್ವಿ, ಆಯಿತಾ? ನೋಡಿ ಜಸ್ಟ್ ಒಂದು ಫ್ಲವರ್ ಮಧ್ಯದಲ್ಲಿ ಹಿಂಗೆ ಫ್ಲವರ್ ಹಿಂಗೆ ರೌಂಡ್ ಯಾಕೆ ಹಾಕಿರೋದು ಗೊತ್ತಾ, ಎಲ್ಲ ಹೂಗಳನ್ನ ಹಿಂಗೆ ಮಿಕ್ಸ್ ಆಗಿಬಿಟ್ಟು ರೌಂಡ್ ಹಾಕ್ತೀವಿ ನಾವು. ಸೊ ನಿಮಗೆ ಲಾಸ್ಟಿಗೆ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆಯೇ ನೋಡಿ ನಮ್ಮ ಹಸ್ಬೆಂಡ್ ಇವಾಗ ಹೂವು ಹಾಕ್ತಾ ಇದ್ದಾರೆ, ಆಯಿತಾ? ಸೊ ನಾನು ಹೂವು ಹಾಕ್ತೀನಿ. ಬಟ್ ನನ್ನ ಕೆಲಸ ನೋಡಿ ಈ ಹೂಗಳನ್ನೆಲ್ಲ ಬಿಡಿಸ್ಲಿಕ್ಕೆ ಅಂತ ಇದೆ ಅಲ್ವಾ. ಸೊ ಇನ್ನೊಂದು ಬ್ಯಾಗ್ ಇದೆ, ಅದೊಂದು ಆದಮೇಲೆ ನಾನು ಅಲ್ಲಿ ಹೂವು ಹಾಕಲಿಕ್ಕೆ ಸೇರ್ತೀನಿ, ಆಯಿತಾ? ಇವಾಗ ಫಸ್ಟ್ ನಮ್ಮ ಹಸ್ಬೆಂಡ್ ಹಾಕ್ತಾ ಇದ್ದಾರೆ, ಅವ್ರು ಹಾಕಿ. ಹಾಗೆಯೇ ನನಗೂ ಸ್ವಲ್ಪ ಕೆಲಸ ಇದೆಲ್ಲ, ಸೊ ಈ ಕೆಲಸ ಇದೆ. ಹಾಗಾಗಿ ಇನ್ನೊಂದು ಬ್ಯಾಗ್ ಇದೆ, ಅದೊಂದು ಮುಗಿಸಿದ ಮೇಲೆ ನನ್ನ ಕೆಲಸ ಆಯಿತು. ಅಲ್ಲಿಂದ ನಾನು ಹೂವು ಹಾಕಲಿಕ್ಕೆ ನಾನು ಸೇರ್ತೀನಿ.
ಸೊ ನೋಡಿ ನಮ್ಮ ಹಸ್ಬೆಂಡ್ ಇಲ್ಲಿ ಫ್ಲವರ್ ಹಾಕ್ತಾ ಇದ್ದಾರೆ. ಸೊ ಇವಾಗ ಏನಂತ ಹೇಳಿದ್ರೆ ನನಗೆ ಹತ್ರ ಹೋಗಿ ತೋರಿಸೋದು ಮಾಡೋದಲ್ಲ ನನಗೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಇದೆ. ಹೂವು ಹಾಕ್ಬೇಕು, ಅದು ಹಾಕ್ಬೇಕು, ಅಷ್ಟು ದೊಡ್ಡ ರೌಂಡಾಗಿ ಹಾಕಬೇಕು, ಮಿಕ್ಸ್ ಮಾಡಿ ಎಲ್ಲ ಹಾಕ್ಬೇಕಲ್ವ. ಸೊ ಹಾಗಾಗಿ ನೋಡಿರಿ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಹಸ್ಬೆಂಡ್ ಇಷ್ಟ ಆಗಿದ್ದಾರೆ. ಫುಲ್ ಆದಮೇಲೆ ಒಂದೇ ಸಲ ತೋರಿಸ್ತೀನಿ ಅಂತ ಯೋಚನೆ ಮಾಡಬೇಡಿ. ಸ್ವಲ್ಪ ಹಿಂಗೆ ಅರ್ಧಕ್ಕಾದಮೇಲೆ ಮತ್ತೆ ನಾನು ಒಂದು ವೀಡಿಯೋ ಮಾಡ್ತೀನಿ, ಓಕೆನಾ? ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ನೋಡ್ತಾ ಇದ್ದೀರಲ್ವಾ, ನೋಡಿ ನಮ್ಮ ಹಸ್ಬೆಂಡ್ ಇಷ್ಟು ಹೂವು ಹಾಕಿದ್ದಾರೆ. ಈಗ ನನ್ನ ಕೆಲಸ ಇನ್ನೂ ಆಗಿಲ್ಲ ನೋಡಿ, ನಂದು ಇನ್ನೂ ಇಷ್ಟು ಇದೆ. ಇದಿಷ್ಟ ಆದರೆ ಮತ್ತು ನಾನು ಹೂವು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ ನಮ್ಮ ಹಸ್ಬೆಂಡ್ ಹಾಕ್ತಿದ್ದಾರೆ, ನೋಡಿದ್ರೆ. ಸೊ ಫೈನಲ್ ಲುಕ್ ಹೇಗಿದೆ ಅಂತ ನೋಡಿ ಮತ್ತು ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಓಕೆನಾ? ಇಷ್ಟೇ ಆಗಿರೋದು. ಇನ್ನು ನೋಡಿ ಇನ್ನೂ ಫುಲ್ ಇಷ್ಟ ಇದೆ. ಸೊ ವೀಡಿಯೋದ ಮುಂದಾಗಡೆ ಏನು ಗೊತ್ತಾ, ಹೀಗೆ ಜಸ್ಟ್ ಆಗಿಬಿಟ್ರೆ ಸಾಕು ಅಂತ ಯೋಚನೆ ಮಾಡ್ಬೋದು, ಇದೆಲ್ಲ ಈಸಿ ಅಂತ ಹೇಳ್ಬಿಟ್ಟು. ಬಟ್ ನಾವಿಲ್ಲಿ ಮಾಡಬೇಕಾದ್ರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ನಮಗೆ ನಮ್ಮ ಹಸ್ಬೆಂಡಿದ್ದು ಸಿಸ್ಟರ್ ಮನೆಗೆ ಹೋಗಲಿಕ್ಕಿದೆ. ನಾವು ಇಲ್ಲಿ ಹೂವು ಹಾಕಬೇಕು. ಸೊ ಫುಲ್ ಬ್ಯುಸಿ. ಆಲ್ರೆಡಿ ನಾವು 7 ಗಂಟೆಗೆ ಅವ್ರ ಮನೆಗೆ ಹೋಗಿ ತಲುಪಬೇಕಿತ್ತು. ಇವಾಗ ಟೈಮ್ ಎಷ್ಟು ಗೊತ್ತಾ? 7:40 ಆಗಿದೆ. ಆಯಿತಾ, 7:40 ಅಲ್ಲ ಗುಟ್ಟಿ? 7 ಮಣಿಗೆ ಹೋಗೋಣ ಅಲ್ಲೇ. 7 ಗಂಟೆ ಹೋಗೋಕೆ ಇದ್ದಿದ್ದು. ಸೊ ಇವಾಗ ನೋಡಿ 8 ಗಂಟೆ ಆಗ್ತಾ ಬಂತು. ನಮ್ಮ ಹಸ್ಬೆಂಡಲ್ಲಿ ಫ್ಲವರ್ ಹಾಕಿದ್ದಾರೆ. ಸೊ ಫ್ಲವರ್ ಹಾಕಿದ ತಕ್ಷಣ ನಾವಿಂದು ಹೋಗ್ತೀವಿ. ಸೊ ಅಲ್ಲಿ ಅಂದರೆ ಅಡುಗೆ ಎಲ್ಲ ಅಲ್ಲೇ ಮಾಡೋದು. ಸೊ ನಮ್ಮದು ಹಾಗಾಗಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಗಿಟ್ಟಿಂಗ್ ಎಲ್ಲ ಇದೆ. ಸೊ ಗಿಟ್ಟಿಂಗ್ ನಮ್ಮ ಹಸ್ಬೆಂಡ್ ಡ್ಯೂಟಿ, ಆಯಿತಾ? ನನಗೆ ಮತ್ತು ನನ್ನ ಹಸ್ಬೆಂಡು ಅಕ್ಕನ ಮಗಳಿಗೆ ಇದೇ ಥರ ಫ್ಲವರೆಲ್ಲ ಇದೆ. ಸೊ ಫ್ಲವರೆಲ್ಲ ಹಾಕ್ಲಿಕ್ಕಿದೆ. ಸೊ ನಾನು ಬರಲಿ ಅಂತ ಹೇಳ್ಬಿಟ್ಟು ಪಾಪ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇನ್ನೂ ಸ್ವಲ್ಪ ಬೇಗ ಹಾಕ್ಬಿಟ್ಟು ಹೋಗ್ಬೇಕು. ಮತ್ತು ಹಾಗೆಯೇ ಏನು ಹೇಳ್ತಾರೆ, ಮಗ ನಿದ್ರೆ ಮಾಡಿದ್ದಾನೆ. ಸೊ ಅವ್ನು ನಮ್ಮದೇ ಅಂದೆ ಎಲ್ಲ ಕೆಲಸ ಆಗೋ ತನಕ ಮಲ್ಕೊಂಡ್ರೆ ಸಾಕು. ಓಕೆ, ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ. ಇದು ಫುಲ್ ಆದಮೇಲೆ ನಾನು ನಿಮಗೆ ಒಂದು ಇನ್ನೂ ಸ್ವಲ್ಪ ಅರ್ಧ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಓಕೆ, ನೋಡಿ ನಮ್ಮ ಹಸ್ಬೆಂಡೆಲ್ಲ ಹಾಕ್ತಾಯಿದ್ದಾರೆ. ಸೊ ಇಷ್ಟ ಆಯಿತು. ನೆಕ್ಸ್ಟ್ ಒಂದು ಸ್ವಲ್ಪ ಅರ್ಧ ಆದಮೇಲೆ ಮತ್ತೆ ನಾನು ನೋಡಿದ್ರೆ ಇವಾಗ ಆರೆಂಜ್ ಕಲರ್ ಫ್ಲವರ್ ಹಾಕಿ ಈ ಥರ ಯಾಕೆ ಕಾಣ್ತಾ ಇದ್ದೆ ನೋಡ್ತೀರಾ? ಸೊ ಇದು ಫುಲ್ ಹಾಕಿದ್ಮೇಲೆ ಎಷ್ಟು ಚಂದ ಕಾಣ್ಬೋದಲ್ವಾ? ಸೊ ಓಕೆ, ನಂದೇನು ಗೊತ್ತಾ ನೋಡಿ, ಅಲ್ಲಿ ಮಡಗಿದ್ದೀನಲ್ವ. ಸೊ ನಮ್ಮದು ಹೂವಲ್ಲಿ ಬಿಡಿಸಿ ಎಲ್ಲ ಇತ್ತು. ಅಲ್ಲಿಂದ ಇವಾಗ ನಾನು ಹೂವು ಹಾಕಬೇಕು. ಸೊ ನಾನು ತೋರಿಸ್ತೀನಿ. ಓಕೆ ನೋಡಿ ನಮ್ಮ ಹಸ್ಬೆಂಡಲ್ಲಿ ಹಾಕ್ತಾ ಇದ್ದಾರೆ, ಆಯಿತಾ? ಸೊ ನಾನು ಹಾಕ್ಬೇಕಂತ ಹೇಳಿದ್ರೆ ನನ್ನ ಮಗ ಅಲ್ಲಿಗೆ ಓಡೋಗ್ತಾ ಇದ್ದಾನೆ. ಸೊ ನೋಡ್ತೀನಿ ಮಕ್ಕಳಿಗೆ ಆಗುತ್ತಾ ಅಂತ ಹೇಳ್ಬಿಟ್ಟು. ಓಕೆ, ಫೈನಲ್ ಲುಕ್ ಆಗಿದೆ ಅಂತ ತೋರಿಸ್ತೀನಿ. ಓಕೆ, ವೆಯ್ಟ್. ಇವಾಗ ಟೈಮ್ 8 ಗಂಟೆ ಆಯಿತು. ಸೊ ಇವಾಗ ನೋಡಿ ನನ್ನ ಮಗ ಎದ್ಬಿಟ್ಟು, ಆಯಿತಾ? ನಮ್ಮ ಫ್ಲವರ್ ಎಷ್ಟು ಆಗಿದೆ ಅಂತ ನಾನು ಈಗ ತೋರಿಸ್ತೀನಿ ನಿಮಗೆ. ಸ್ವೈ ನೋಡಿದ್ರೆ ಇಷ್ಟು ಆಗಿದೆ ನೋಡಿ. ನನ್ನ ಮಗ ಈಗ ಭಯ, ನಮ್ಮ ಮಗ ಎಲ್ಲಿ ಬಿಸಾಕ್ಬಿಡ್ತಾನೆ ಅಂತ ಹೇಳಿ ನೋಡಿದ್ರೆ ಓಡ್ತಾ ಇದ್ದಾನೆ. ನೋಡಿದ್ರೆ ಗುಮ್ಮಾಣಿ ಗುಮ್ಮಾಣಿ ಹ್ಯಾಪಿ ಓಣಂ ಪರ. ಸೊ ಇದು ನಮ್ಮ ಸ್ವಲ್ಪ ಗ್ರ್ಯಾಂಡಾಗಿ ಈ ಸಲ ಓಣಂ ಮಾಡ್ತಾಯಿದ್ವಿ. ಯಾಕಂತೇಳಿದ್ರೆ ನೋಡಿದ್ರೆ ನಮ್ಮ ಈ ಪುಟ್ಟ ಮಗ ಬಂದಮೇಲೆ ನಮ್ಮ ಮನೇಲೇ ಹೂವಲ್ಲಿ ಹಾಕ್ತಾಯಿದ್ವಿ. ನಾವು ಮದುವೆ ಆದ ಟೈಮಲ್ಲೆಲ್ಲ ನಾವು ಹೂವು ಹಾಕಿಲ್ಲ ಓಣಮ್ಗೆ. ಸೊ ನಾವು ಇಬ್ಬರಳೆಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಫ್ಯಾಮ್ಲಿ ಹತ್ರ ಹೋಗಿದ್ವಿ, ಫ್ಯಾಮ್ಲಿ ಮನೆಗೆ ಓಣಮ್ ಮಾಡಲಿಕ್ಕೆ ಅಂತೇಳಿ. ಇವಾಗ ನಮ್ಮ ಮಗ ಬಂದಮೇಲೆ ನಮ್ಮ ಮನೇಲೇ ಮಾಡೋಣ ಅಂತ ಹೇಳ್ಬಿಟ್ಟು ಹೂವಲ್ಲಿ ಹಾಕಿದ್ದೀವಿ ಅಲ್ವಾ, ನೋಡ್ತಾ ಇದ್ದೀರಲ್ಲ. ಸೊ ನೋಡಿ ಇಷ್ಟ ಆಯಿತು. ಇನ್ನು ಈ ಕಡೆ ಎಲ್ಲ ಹಾಕ್ಲಿಕ್ಕಿದೆ. ಓಕೆ, ಏನು ಗೊತ್ತಾ, ನನ್ನ ಮಗ ಎದ್ಬಿಟ್ಟ. ಮತ್ತು ನಾನು ಆಗಲೇ ಸ್ವಲ್ಪ ಬೇರೆ ಕೆಲಸ ಮಾಡ್ತಾಯಿದ್ದೆ, ಹೂ ಹಾಕ್ಲಿಕ್ಕೆ ಆಗಿಲ್ಲ. ಸೊ ಮೊದಲು ಅಲ್ಲಿ ಒಂದು ಹಾಕಿದ್ದೀನಿ. ಇವಾಗ ನೋಡಿ ಯೆಲ್ಲೋ ಕಲರ್ ಹಾಕಲಿಕ್ಕೆ ನನಗೆ ಸಿಕ್ತು. ಹಾಗೆಯೇ ಸ್ವಲ್ಪ ಆರೆಂಜ್ ಲಾಸ್ಟಿಗೆ ಲಾಸ್ಟ್ ಮೂಮೆಂಟ್ ನನಗೆ ಹೂ ಹಾಕಲಿಕ್ಕೆ ಸಿಕ್ತು. ಆಯಿತಾ? ನಮ್ಮ ಮಗನಲ್ಲಿ ಹುಟ್ಟಿನ ಕಾಣಿಕೆ ನೋಡಿದ್ರೆ ನಮ್ಮ ಮಗ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಅಲ್ಲಿ ಸ್ವಲ್ಪ ಫ್ಲವರ್ ಎಲ್ಲ ಇದೆ, ಬಾಯಿಗೆ ಹಾಕೊಂಡು ಸ್ವಲ್ಪ ನಾವು ನೋಡ್ಕೊಳ್ಬೇಕಷ್ಟೇ. ಅಲ್ಲಿ ಅವನು ಆಟ ಆಡ್ತಿದ್ದಾನೆ. ಸೊ ನನಗೆ ಇವಾಗ ನೋಡಿದ್ರೆ ಲಾಸ್ಟಲ್ಲಿ ಸಿಕ್ತು ಹೂ ಹಾಕಲಿಕ್ಕೆ, ಪರವಾಗಿಲ್ಲ. ಈಗ ಈ ಕಲರ್ ಆರೆಂಜ್ ಕಲರ್ ಅಲ್ಲಿ ಮತ್ತು ಹಿಂದಿ 2 ಪ್ಲೇಸಲ್ಲಿ ನಾನು ಹಾಕಿದ್ರೆ ಉಂಟಲ್ವ, ನಮ್ಮದು ಹೂ ಮುಗೀತು. ಇನ್ನೂ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗಬೇಕು. ಓಕೆ, ಸೊ ಫೈನಲಿ ಆಗಿರುತ್ತೆ ಅನ್ನೋದು ತೋರಿಸ್ತೀನಿ. ಆ ಕಡೆ ಒಂದು 2 ಪ್ಲೇಸ್ ಇದ್ದಲ್ಲಿ ಎಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ಹೇಗಿರುತ್ತೆ
ಗೈಸ್ ಫೈನಲಿ ಹೂವೆಲ್ಲ ಹಾಕಿತ್ತು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ. ಇದು ನಮ್ಮ ಮನೆಯಲ್ಲಿ ಮೊದಲನೇ ಓಣಂ ಆಚರಿಸ್ತಿರೋದು ಓಣಂ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ಫೈನಲ್ ಲುಕ್ ನೋಡೋಕ್ಕೆ ನೀವು ಕಾಯ್ತಿದ್ರಿ ಅಲ್ವಾ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆ ನೋಡಿದ್ರಾ ನಮ್ಮ ಈ ಹಾಲಲ್ಲಿ ಇಷ್ಟೇ ಗ್ಯಾಪ್ ಇರೋದು ನೋಡಿ ತೋರಿಸ್ತೀನಿ. ಎಲ್ಲ ಎಲ್ದಾಕ್ಬಿಟ್ಟಿದ್ದೀವಿ ನೋಡಿ, ಈ ಗಿಡ ಹೂವೆಲ್ಲ ಹಾಕ್ಬಿಟ್ಟು ನಾನು ಹಿಂಗೆ ಎಲ್ದಾಕ್ಬಿಟ್ಟಿದ್ವಿ. ಸೊ ಅದು ಇವಾಗ ಗುಡಿಸಿ ಒಂದು ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿದೆ. ಓಕೆ ನೋಡಿದ್ರಾ ಹಾಗೆ. ಸೊ ನಮ್ಮದು ನಾವು ಹಾಕಿರೋ ಹೂವು ನೋಡಿದ್ರಾ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ ನೋಡಿ, ಇಷ್ಟ ಹಾಕಿದ್ವಿ. ಹಾಗೆಯೇ ನನ್ನ ಮಗ ಇವಾಗ ಅಪ್ಪಿಕುಟ್ಟನ್ ಆಗಿದ್ದಾನೆ. ಸೊ ಅಪ್ಪಿಕುಟ್ಟನ್ ಅವನು ಟಾಯ್ಲೆಟ್ ಎಲ್ಲ ಮಾಡಿ ಬ್ಯಾಡಲ್ಲಿ ಫುಲ್ ಆಗಿಬಿಟ್ಟಿತ್ತು. ಸೊ ಅವ್ನು ನೋಡಿ ನಮ್ಮ ಹಸ್ಬೆಂಡ್ ಈಗ ಅವನ್ನ ವಾಶ್ ಮಾಡಿ ಈಗ ತಗೊಂಡು ಬಂದಿದ್ದಾರೆ. ಓಕೆ ನೋಡಿದ್ರೆ ಫೈನಲ್ ಲುಕ್ ಹೇಗಿದೆ. ಸೊ ವೀಡಿಯೋ ಮಾಡಬೇಕಾದ್ರೆ ನಮ್ಮ ಹಸ್ಬೆಂಡ್ ಕ್ಯಾಮರಾಮ್ಯಾನು ಸಕ್ಕತ್ತಾಗಿ ಮಾಡ್ತಾರೆ ಆಯಿತಾ. ಸೊ ಈಗ ಲಾಸ್ಟ್ ಬ್ಯಾಕ್ ಕ್ಯಾಮರಾ ಮಾಡಿ ನಮ್ಮ ಹಸ್ಬೆಂಡ್ ಇವಾಗ ನಿಮಗೆ ತೋರಿಸ್ತಾರೆ. ಸೊ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಬೇಕು. ಇದು ನಮ್ಮ ಮನೆಯಲ್ಲಿ ಹಾಕಿರೋಂಥ ಹೂವು ಓಣಂಗೆ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಬೇಕು. ಓಕೆ ಬ್ಯಾಕ್ ಕ್ಯಾಮರಾ ಮಾಡಿ ತೋರಿಸ್ತೀನಿ. ಫೈನಲ್ ಲುಕ್ ಹೇಗಿದೆ ಗೊತ್ತಾ, ಇವಾಗ ತೋರಿಸ್ತೀನಿ ನೋಡಿ ನನ್ನ ಮಗ ಹೇಗೇನೆ ಬಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಇವಾಗ ನೋಡಿ ಟಾಯ್ಲೆಟ್ ಎಲ್ಲ ಮಾಡಿ ಈಗ ವಾಶ್ ಮಾಡಿ ಕರ್ಕೊಂಡು ಬಂದ್ವಿ. ಸೊ ಲೇಟ್ ಆಗುತ್ತೆ ಅಕ್ಕನ ಮನೆಗೆ ಹೋಗ್ಬೇಕಾದ್ರೆ. ಸೊ ಹಾಗಾಗಿ ನಾನು ಇವಾಗ ನನ್ನ ಮಗ ನನಗೇನೆ ಬಿಟ್ಬಿಟ್ಟು ಹೀಗೆ ಬಿಟ್ಟಿದ್ದೀನಿ ನೋಡಿ, ಡ್ರೆಸ್ ಏನು ಹಾಕಿಲ್ಲ. ಓಕೆ ನೋಡಿ ಸ್ಟೆಪ್ಪಲ್ಲಿ ಸ್ವಲ್ಪ ಫ್ಲವರ್ ಹಾಕಿರೋದು ನೋಡಿದ್ರೆ ಎರಡು ಕಂಡಿದ್ವಿ ಕಂಡ ನೋಡಿದ್ರೆ. ಸೊ ಇವಾಗ ನಮ್ಮ ಮನೆ ಒಳಗೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸಕ್ಕತ್ತಾಗಿದೆ ಆಯಿತಾ. ಫಸ್ಟು ಓಣಮ್ಮ ನನ್ನ ಮಗ ಇವತ್ತು ಬಂದಿದ್ದಾನೆ. ಕಳೆದ ವರ್ಷ ಪ್ರೆಗ್ನೆಂಟ್ ಆದ ಟೈಮಲ್ಲಿ ನಿಮ್ಮ ಚೇಂಜ್ ಬಿಡಲ್ಲ, ಪ್ರೆಗ್ನೆಂಟ್ ಆದ ಸಮಯದಲ್ಲಿ ಹೆಂಗೆ ಗೊತ್ತಾ. ಸೊ ಅವ್ರ ಅಕ್ಕನ ಮನೆಗೆ ಹೋಗ್ಬಿಟ್ಟು ಹೂವೆಲ್ಲ ಹಾಕಿದ್ವಿ, ನಾವು ಓಣಂ ಆಚರಿಸಿದ್ವಿ. ಸೊ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಇವಾಗ ಹಾಗೆ ಅಲ್ಲ, ನಮ್ಮ ಮನೆಗೆ ಒಂದು ಪುಟ್ಟ ಕೃಷ್ಣ ಬಂದಿದ್ದಾನೆ. ಸೊ ಹಾಗಾಗಿ ನಮ್ಮ ಮನೇಲಿ ಇದು ಮೊದಲನೇ ಓಣಂ. ಓಕೆ ಸೊ ಓಣಂ ಹಬ್ಬ. ಸೊ ಹೇಗಿದೆ ಅಂತ ನೋಡಿ ನೋಡಿದ್ರ ಗೈಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರ ಸಕ್ಕತ್ತಾಗಿದೆ ಅಲ್ವಾ. ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳ್ಬೇಕಾಯ್ತಾ. ಸೊ ನಮಗೆ ಅಂತೂ ಸಕ್ಕತ್ತಾಗಿ ಇಷ್ಟ ಇದೆ. ಇದು ಫಸ್ಟ್ ಟೈಮ್ ನಮ್ಮ ಮನೇಲಿ ಓಣಂ ಹಬ್ಬ ಆಚರಿಸಿಲ್ಲ. ಅದು ನಮ್ಮ ಈ ಪುಟ್ಟ ಕೃಷ್ಣ ಬಂದ್ಮೇಲೆ ನಮ್ಮ ಮನೆಗೆ ಆಯಿತಾ, ಪುಟ್ಟ ಬಾಲಕೃಷ್ಣ ಬಂದ್ಮೇಲೆ ನಮ್ಮ ಮನೆಗೆ ಮೊದಲನೇ ಸಲ ಓಣಂ ಆಚರಿಸ್ತಿದ್ದೀವಿ. ಸೊ ಫೈನಲ್ ಲುಕ್ ಇದೆ. ಹಾಗೆಯೇ ಇವಾಗ ನಮ್ಮ ಹಸ್ಬೆಂಡ್ದು ಸಿಸ್ಟರ್ ಮನೆಗೆ ರೆಡಿ ಆಗ್ತಾ ಇದ್ದೀವಿ. ಹಾಗೆಯೇ ನಾನು ನಮ್ಮ ಹಸ್ಬೆಂಡ್ ಸಿಸ್ಟರ್ ಮನೆಗೆ ಹೋದ್ಮೇಲೆ ಅಲ್ಲಿ ಸಹ ನಾನು ಬ್ಲಾಗ್ ಮಾಡ್ತೀನಿ. ಸೊ ಹೋಗಿಲ್ಲ ಅಲ್ಲಿ ನಮಗಿಲ್ಲಿ ಓಣಂ ಬ್ಯುಸಿ, ಅಲ್ಲಿ ಕೈಲಿ ಮುಹೂರ್ತ ಬ್ಯುಸಿ. ಹಾಗಾಗಿ ಎರಡು ಸೈಡಲ್ಲಿ ನಾವು ಹಬ್ಬಗಳು ಬ್ಯುಸಿ ಇರೋದ್ರಿಂದ ನನಗೆ ಕೊಡಗಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಈ ವರ್ಷ ಕೇರಳದಲ್ಲೇ ಇದ್ದೀವಿ. ಹಾಗೆಯೇ ಓಣಂ. ಓಕೆ ಹ್ಯಾಪಿ ಓಣಂ. ಇಲ್ಲಿ ನಾವು ಮನೇಲಿ ಅಡುಗೆ ಕುಕ್ಕಿಂಗ್ ಏನು ಮಾಡಲ್ಲ ಓಣಂಗೆ. ಸೊ ನಮ್ಮ ಹಸ್ಬೆಂಡದು ಸಿಸ್ಟರ್ ಮನೇಲಿ ನಾವು ಅಡುಗೆ ಎಲ್ಲ ಮಾಡ್ತೀವಿ. ಓಕೆ ಹಾಗೇನೆ ನಮ್ಮ ಹಸ್ಬೆಂಡ್ ಸಿಸ್ಟರ್ ಮನೆಗೆ ಇವಾಗ ನಾವು ಹೋಗ್ತೀವಿ. ಅಲ್ಲಿ ವೆಜಿಟೇಬಲ್ ಕಟ್ಟಿಂಗ್ ಇದೆ, ಹಾಗೇನೆ ಅಲ್ಲಿ ಸಹ ಹೂವು ಇಡ್ಲಿಕ್ಕಿದೆ. ಸೊ ಅದು ಆ ಬ್ಲಾಗ್ ನೀವು ಪಾರ್ಟ್ 2 ಅಲ್ಲಿ ನೋಡ್ಬೋದು. ಓಕೆ ಸೊ ಹಾಗೇನೆ ಇದು ನಮ್ಮ ಫೈನಲ್ ಲುಕ್. ಈ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಕೊಡಗಲ್ಲಿ ಇರ್ಬೇಕಾದ್ರೆ ಪುತ್ತೇರಿ ಕೈಕೋದಿ ಅಂತ ಹೇಳ್ಬಿಟ್ಟು ನಾವು ಹಬ್ಬಗಳನ್ನ ಆಚರಿಸ್ತಿದ್ದೀವಿ. ಸೊ ಇವಾಗ ನಾಕೆ ಮದುವೆ ಆಗಿ ಕೇರಳಕ್ಕೆ ಬಂದಮೇಲೆ ನಮಗೆ ಇವಾಗ ವಿಸು ಓಣಂ ಅಲ್ಲ ರುಟೀನ್ ಓಣಂ ಅಲ್ಲ. ಸೊ ಹಾಗಾಗಿ ನಾನು ಓಣಂ ಉತ್ತರೆ ಬೇಕಾದ್ರೆ ನಮ್ಮ ಅಕ್ಕನ ಮನೆಗೆ ಹೋಗಿಲ್ಲ. ಅಲ್ಲಿಗೆ ಹೋಗಿದ್ರೆ ನಾನು ಉತ್ತರೆ ಹಬ್ಬದ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ಬಟ್ ಇವಾಗ ನಾವು ಹೋಗಿಲ್ಲ. ಅಲ್ಲ ಸಾರಿ ಉತ್ತರೆ ಅಲ್ಲ ಕೈಲ್ಬೋದು ಕೈಲ್ಬೋದ ಬಗ್ಗೆ ಹೋಗಿಲ್ಲ. ಅಲ್ಲಿಗೆ ಹೋಗಿದ್ರೆ ವೀಡಿಯೋ ಮಾಡಿ. ಸೊ ಇವಾಗ ಏನು ಗೊತ್ತಾ, ನಮ್ಮ ಹಸ್ಬೆಂಡದ್ದು ಸಿಸ್ಟರ್ ಮನೆಗೆ ಅಕ್ಕನ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಸೊ ಇದೊಂದು ಸ್ವಲ್ಪ ಇಲ್ಲಿ ಗುಡಿಸಿ ಕ್ಲೀನ್ ಮಾಡಿ ಇನ್ನು ಇಷ್ಟು ಉಳಿದಿದೆ. ಸೊ ಇಲ್ಲಿ ಸ್ಟೆಪ್ ಮುಂದುಗಡೆ ಸ್ವಲ್ಪ ಹಾಕ್ತೀನಿ ಇವಾಗ ನಾನು. ಸೊ ಇದೊಂದು ನೋಡಿ ಇಲ್ಲೊಂದು ಇದಿಷ್ಟು ಸ್ವಲ್ಪ ಉಳಿದಿದೆ. ಅದನ್ನು ಸ್ವಲ್ಪ ಸ್ಟೆಪ್ಪಿಗೆಲ್ಲ ಹಾಕ್ಬಿಟ್ಟು ಮತ್ತೆ ಅವ್ರ ಅಕ್ಕನ ಮನೆಗೆ ತಗೊಂಡು ಹೋಗ್ತೀವಿ. ಸೊ ನಮಗೆ ಇವಾಗ ಅಲ್ಲಿ ಹೂವು ಹಾಕ್ಲೇ ಇದೆ. ಸೊ ಅದು ನಾನು ಪಾರ್ಟ್ 2 ವ್ಲಾಗ್ ಮಾಡ್ತೀನಿ. ಓಕೆ ಸೊ ಮಿಸ್ ಮಾಡಬೇಡಿ ನೋಡಿ. ಓಕೆ ಹಾಗೆ ಓಕೆ ನಾನು ಇವಾಗ ಅವ್ರ ಅಕ್ಕನ ಮನೆಗೆ ಹೋಗ್ಬೇಕಲ್ವ. ಸೊ ಮಗನಿಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ನಾನು ರೆಡಿ ಆಗ್ತೀನಿ. ಓಕೆ